ಅಪ್ಪು ಹೌದು. ಎಲ್ಲಾ ಕಡೆ ಈಗ ಅಪ್ಪುಮಯ. ಕುಂತಾಗ ನಿಂತಾಗ ಎಲ್ಲಾ ಕಡೆ ಬರೀ ಅಪ್ಪುವಿನದೇ ಯೋಚನೆ. ಕರುನಾಡಿನ ಮನೆಗಳಲ್ಲಿ ವೀರ ಕನ್ನಡಿಗ ಅಜರಾಮರವಾಗಿದ್ದಾರೆ. ಫಿಲ್ಮ್ ಚೇಂಬರ್ ಆಯೋಜಿಸಿದಂತಹ ಪುನೀತ ನಮನದಲ್ಲಿ ಅಪ್ಪುವನ್ನ ನೆನಪಿಸಿಕೊಂಡು ಎಲ್ಲರೂ ಕೂಡ ಭಾವುಕರಾದ್ರು. ಯುವರತ್ನ ಇದೀಗ ಕರ್ನಾಟಕದ ರತ್ನ ಆದ್ರೂ ಸರ್ಕಾರ ಈ ರಾಜ್ಕುಮಾರನಿಗೆ ಅತ್ಯುನ್ನತ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಯಿತು. ಯುವರತ್ನ ಈಗ ಕರ್ನಾಟಕ ರತ್ನ. ಅಪ್ಪುಗೆ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ನೀಡಿತು ಸರ್ಕಾರ. ನೋವಿನಲ್ಲೂ ಸಂತೋಷ ಪಟ್ಟಿತು ಕನ್ನಡಿಗರ ಮನ. ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳಲು ಇಂದಿಗೂ ಈ ಕ್ಷಣಕ್ಕೂ ಯಾರಿಂದಲೂ ನಂಬಲು ಆಗ್ತಿಲ್ಲ. ಸಾವಿರಾರು ಜನರ ಬಾಳಲ್ಲಿ ಬೆಳಕಾದ ಅಪ್ಪುಗೆ ಹೀಗಾಗ್ಬಿಡ್ತಲ್ಲ ಎಂದು ಇಡೀ ಕರುನಾಡು ಕೊರಗ್ತಾ ಇದೆ, ಮರುಗ್ತಾ ಇದೆ. ಯಾರು ಏನಂದ್ರು ಏನು ಮಾಡಿದ್ರೂ ಈಗ ಅಪ್ಪು ಬರೋದಿಲ್ಲ. ಅಪ್ಪು ಅವರ ಕಾರ್ಯಗಳಿಂದಾಗಿಯೇ ಜನರ ಮನಗಳಲ್ಲಿ ಜೀವಂತವಾಗಿದ್ದಾರೆ. ಸರ್ಕಾರ ಈಗ ಅಪ್ಪುವನ್ನ ಮತ್ತಷ್ಟು ಜೀವಂತವಾಗಿರಿಸುತ್ತಿದೆ. ಹೌದು, ಯುವರತ್ನನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕ ರತ್ನದ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಪುನೀತ್ ರಾಜ್ಕುಮಾರ್ ಕೊಡಬೇಕನ್ನುವಂತ ಘೋಷಣೆಯನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ. ಪುನೀತ್ ನಮ್ಮನ್ನ ಬಿಟ್ಟು ಹೋದಾಗಿನಿಂದ ಇಡೀ ಕರುನಾಡಿನ ಜನ ಇದೇ ಮಾತು ಹೇಳಿದ್ರು. ಅಪ್ಪುಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಬೇಕು. 46 ವರ್ಷ ಸಿನಿಮಾ ರಂಗದಲ್ಲೇ ಬದುಕು ನಡೆಸಿ 46 ಸಿನಿಮಾಗಳನ್ನ ಮಾಡಿ ಬಾಲ್ಯದಲ್ಲೇ ರಾಷ್ಟ್ರ ಪ್ರಶಸ್ತಿ ಪಡೆದು ರಾಜ್ಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದ ಅಪ್ಪುಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು. ಆ ಮೂಲಕ ಅವರಿಗೆ ಮಹಾ ಗೌರವ ಸಲ್ಲಿಸಬೇಕು ಎಂದು ಎಲ್ಲರೂ ಕೇಳ್ತಿದ್ರು. ಕೊನೆಗೂ ಸರ್ಕಾರ ಅದನ್ನ ಒಪ್ಪಿಕೊಂಡಿದೆ. ಎಲ್ಲರ ಮನದ ಬಯಕೆಯನ್ನ ಈಡೇರಿಸಿದೆ. ಪುನೀತ್ ರತ್ನಕ್ಕೆ ಬೆಲೆ ಕಟ್ಟಲಾಗದು ಸದಾ. ಅಪ್ಪನಂತೆ ಅಪ್ಪು ಕೂಡ ಕಿರೀಟ ಹೊತ್ತರು ಈಗ. ಬಾಲ್ಯದಲ್ಲಿ ಪುನೀತ್ ರಾಜ್ಕುಮಾರ್ಗೆ ಚಲಿಸುವ ಮೋಡಗಳು, 2 ನಕ್ಷತ್ರಗಳು ಸಿನಿಮಾದ ಅಭಿನಯಕ್ಕಾಗಿ ಶ್ರೇಷ್ಠ ಬಾಲನಟ ರಾಜ್ಯ ಪ್ರಶಸ್ತಿ ಬಂದಿತ್ತು. ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಕರುನಾಡಿನ ಮನ ಗೆದ್ರು. 46 ವರ್ಷಗಳಲ್ಲಿ ಸಿನಿರಂಗಕ್ಕೆ ಬದುಕಿದ್ರು. ವಿವಿಧ ರೀತಿಯಲ್ಲಿ ಸಾವಿರಾರು ಮಂದಿಗೆ ನೆರವಾದ್ರು. ಆದರೆ ದೇವರು ಕ್ರೂರಿಯಾಗಿ ಯುವರತ್ನನ ಕರೆದುಕೊಂಡ್ಬಿಟ್ಟ. ಹಾಗಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಮರಣದ ನಂತರ ಪಡೆಯುವಂತಾಗಿದೆ. ಸರ್ಕಾರ ಈ ಮೂಲಕ ತನ್ನನ್ನ ತಾನೇ ಗೌರವಿಸಿಕೊಂಡಿದೆ. ನಾನು ಹಲವಾರು ಜನರ ಜೊತೆಗೆ ಚರ್ಚೆ ಮಾಡಿ ಕರ್ನಾಟಕ ರತ್ನದ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಪುನೀತ್ ರಾಜ್ಕುಮಾರ್ ಕೊಡಬೇಕನ್ನುವಂತ ಘೋಷಣೆಯನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ. ಅದಲ್ಲದೆ ಬೇರೆ ಬೇರೆಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳ ಬಗ್ಗೆ ಬರುವಂತ ಸಚಿವ ಸಂಪುಟದಲ್ಲಿ ಆ ನಿರ್ಣಯಗಳನ್ನು ಕೂಡ ನಾವು ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಾಗ ಹೇಳಿ, ಸಂಪೂರ್ಣವಾಗಿರುವಂತ ಅವರ ಏನು ಅಂತಿಮ ಸ್ಥಳ ಇದೆ ಅದನ್ನ ಸಂಪೂರ್ಣವಾಗಿ ಡಾಕ್ಟರ್ ರಾಜ್ಕುಮಾರ್, ಪಾರ್ವತ್ ರಾಜ್ಕುಮಾರ್ ಅವರ ತಕ್ಕ ಹಾಗೆ ಇದನ್ನ ಮಾಡಿಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೇನೆ. ಭಾರತ ರತ್ನ ಪ್ರಶಸ್ತಿ ಹೇಗೆ ಅತ್ಯಮೂಲ್ಯವೋ ಅದೇ ರೀತಿ ಕರ್ನಾಟಕ ರತ್ನ ಪ್ರಶಸ್ತಿಯೂ ಆಗಬೇಕೆಂದು ಆಗಿನ ಬಂಗಾರಪ್ಪ ನೇತೃತ್ವದ ಸರ್ಕಾರ 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿತು. ಅದಕ್ಕಿಂತ ವಿಶೇಷ ಏನಂದ್ರೆ ಮೊಟ್ಟ ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕವಿ ಕುವೆಂಪುಗೆ ನೀಡಲಾಗಿತ್ತು. ಇಲ್ಲಿವರೆಗೆ ಒಟ್ಟು 9 ಮಹಾ ಸಾಧಕರ ಮುಡಿಗೆ ಈ ಅಮೂಲ್ಯ ರತ್ನ ಏರಿದೆ. ಇದೀಗ 10ನೇಯವರಾಗಿ ಅದೇ ಅಣ್ಣಾವರ ಮಗ ಅಪ್ಪು ಮರಣದ ನಂತರ ಈ ಪ್ರಶಸ್ತಿ ಪಡೆದಿದ್ದಾರೆ. ಬರೋಬ್ಬರಿ 12 ವರ್ಷಗಳ ನಂತರ ಮತ್ತೊಬ್ಬ ಮಹಾ ಸಾಧಕನಿಗೆ ಕರ್ನಾಟಕ ರತ್ನ ಮುಡಿಗೇರಿದೆ. ಇನ್ನೂ ವಿಶೇಷ ಏನಂದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಮರಣೋತ್ತರ ನೀಡಲಾಗ್ತಿದೆ. ಆದರೂ ನಮ್ಮ ವೀರ ಕನ್ನಡಿಗ, ಕರುನಾಡಿನ ಯುವರತ್ನ ಇನ್ನು ಮುಂದೆ ಕರ್ನಾಟಕ ರತ್ನ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.